ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀಣಾ ಫುಡಿ ಸ್ಟುಡಿಯೋ. ಇವತ್ತು ನಮ್ಮ ಮನೆಯವರು ನುಗ್ಗೆ ಸೊಪ್ಪು ಅವರೆಕಾಳು ಉಪ್ಸಾರು ಮಾಡೋದಕ್ಕೆ ಹೇಳಿ ಮನೇಲಿ ಕೈ ತೋಟದಲ್ಲಿರೋ ಮರದಿಂದ ನುಗ್ಗೆ ಸೊಪ್ಪನ್ನು ಹಾಕಿಟ್ಕೊಟ್ರು. ಹಿಂದಿನ ದಿನ ರಾತ್ರಿ ಮನೆಗೆ ಬರುವಾಗ ಅವರೆಕಾಯಿ ತಂದಿದ್ರು. ಅವರೆಕಾಯಿ ಸೀಸನ್ ಬಂತು ಅಂದ್ರೆ ನಮ್ಮ ಮನೇಲಿ ಎಲ್ಲ ಅಡುಗೆಗೂ ಅವರೆಕಾಯಿ ಹಾಕ್ತೀನಿ. ಅವರೆಕಾಯಿ ಉಪ್ಪಿಟ್ಟು, ಅಕ್ಕಿ ರೊಟ್ಟಿ, ಚಿತ್ರಾನ್ನ, ಮಸಾಲೆ ವಡೆ, ಉಪ್ಸಾರು, ಹಿದ್ಕಿದ ಬೇಳೆ, ಎಷ್ಟು ಕೆಲಸ ಇರ್ಲಿ ಅವರೆಕಾಯಿ ಬಿಡಿಸೋದು, ಕಾಳು ಹಿತ್ಕೋದು, ಅಡುಗೆ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ನೀವು ಹೀಗೇನಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕೆ ಈ ತರ ಕೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಬೇಸರ ಮಾಡ್ಕೋತಾರೆ. ಅವರೆಕಾಯಿ ಬಿಡಿಸೋದು, ಹಿತ್ಕೋದು ಅಂದ್ರೆ ಅವ್ರಿಗೆ ಒಂಥರ ತಲೆನೋವು. ಸೊಪ್ಪನ್ನ ಬಿಡಿಸಿ ಕ್ಲೀನಾಗಿ ಕಡ್ಡಿಗಳೆಲ್ಲ ತೆಗೆದು ಹಾಕ್ಬೇಕು. ಯಾಕಂದ್ರೆ ಪಲ್ಯ ತಿನ್ನೋವಾಗ ಕಡ್ಡಿಗಳು ಬಾಯಲ್ಲಿ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರಲ್ಲ. ಅವರೆಕಾಯಿ ಬಿಡಿಸಿ ಎಳೆ ಕಾಳನ್ನ ಉಪ್ಸಾರಿಗೆ ಎತ್ತಿಟ್ಕೊಂಡು ಬಲ್ತಿರೋ ಕಾಳನ್ನ ಹಿತಕ್ ಬೇಳೆ ಸಾರಿಗೆ ಎತ್ತಿಟ್ಕೊತೀನಿ. ನನ್ಗೆ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ಕಾಳನ್ನ ಬಿಡಿಸೋವಾಗ್ಲೇ ಎರಡನ್ನೂ ಸಪ್ರೇಟ್ ಮಾಡ್ಕೋತೀನಿ. ಕೆಲವೊಬ್ರು ಬಿಡಿಸ್ಕೊಳ್ಳೋವಾಗ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತಾರೆ, ಮತ್ತೆ ಕಾಳುಗಳನ್ನ ಆಯ್ಕೊಂಡು ಕುತ್ಕೋಬೇಕಾಗತ್ತೆ. ಅದೊಂಥರ ತಲೆನೋವು ಕೆಲಸ. ಈಗ ಒಂದ್ ಕಡೆ ಪಾತ್ರೆನ ಇಟ್ಕೊಂಡು ನೀರು ಕುದಿಸ್ಕೊಂಡು ತೊಳೆದಿರೋ ಅವರೆಕಾಳನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಣ್ಣೆ ಹಾಕಿ ಬೇಯೋದಿಕ್ಕೆ ಇಟ್ಟಿದ್ದೀನಿ. ಇದು ಬೇಯೋಷ್ಟರಲ್ಲಿ ಉಪ್ಸಾರು ಖಾರ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಇವತ್ತು ಹಸಿಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡು ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಉಪ್ಸಾರು ಖಾರ ಎರಡು ರೀತಿ ಮಾಡ್ಕೋಬಹುದು. ಒಂದು ಹಸಿಮೆಣಸಿನ್ಕಾಯಿ ಖಾರ, ಇನ್ನೊಂದು ಒಣಮೆಣಸಿನ್ಕಾಯಿ ಖಾರ. ಇನ್ನೊಮ್ಮೆ ಯಾವತ್ತಾದ್ರೂ ಒಣಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ ಸಹ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಚಿಕ್ಕ